ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಮೇಷರಾಶಿಗೆ ಮಂಗಳ, ಸೂರ್ಯ ಹಾಗೂ ಚಂದ್ರ ಸಂಯೋಗವಾಗಲಿದೆ. ಇದು ಕೆಲ ರಾಶಿಯವರಿಗೆ ರಾಜವೈಭೋಗವನ್ನು ನೀಡುವುದು. ಹಾಗಾದರೆ ಆ ಶುಭ ಫಲಗಳನ್ನು ಪಡೆಯುವ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ರಾಶಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಸಂಯೋಗಗೊಂಡರೆ ಶುಭ ಹಾಗೂ ಅಶುಭ ಯೋಗಗಳು ಸೃಷ್ಟಿಯಾಗುತ್ತವೆ. ಪ್ರಬಲ ಹಾಗೂ ಶಕ್ತಿಶಾಲಿ ಗ್ರಹಗಳು ಒಟ್ಟಿಗೆ ಸಂಚಾರ ಮಾಡಿದರೆ ರೂಪುಗೊಳ್ಳುವ ಯೋಗಗಳು ತುಂಬ ಪರಿಣಾಮಕಾರಿಯಾಗಿರುತ್ತವೆ. ಅಂದಹಾಗೆ ಮೇ 15, 2026ರಂದು ಮಂಗಳ, ಸೂರ್ಯ, ಚಂದ್ರ ಒಟ್ಟಿಗೆ ಮೇಷರಾಶಿಯಲ್ಲಿ ಸಂಯೋಗವಾಗುವುದರಿಂದ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು. ಇದು ಜಾತಕದಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇದ್ದರೆ ಅದರ ಪರಿಣಾಮ ತುಂಬ ಪ್ರಭಾವಿಯುತವಾಗಿರುತ್ತದೆ. ಅಲ್ಲದೆ ಕೆಲ ರಾಶಿಯವರಿಗೆ ಶ್ರೀಮಂತರಾಗುವ ಯೋಗ ಕೂಡ ಸೃಷ್ಟಿಯಾಗಲಿದೆ. ಹಾಗಾದರೆ ಯಾವ ರಾಶಿಯವರು ತ್ರಿಗ್ರಾಹಿ ಯೋಗದಿಂದಾಗಿ ಶುಭ ಫಲಗಳನ್ನು ಪಡೆಯಲಿದ್ದಾರೆ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. 1. ಮಕರ ರಾಶಿ. ಮಕರ ರಾಶಿಯ 4ನೇ ಮನೆಯಲ್ಲಿ ತ್ರಿಗ್ರಾಹಿ ಯೋಗ ರೂಪುಗೊಳ್ಳುವುದು. ಈ ಯೋಗ ಮಕರ ರಾಶಿಯವರ ಭಾಗ್ಯದ ಬಾಗಿಲನ್ನು ತೆರೆಯಲಿದೆ. ಮೇ ತಿಂಗಳಿಡೀ ಹಣಕಾಸಿನ ತೊಂದರೆಗಳು ಬಾರದು. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸ್ಥಾನ ಬಲಗೊಳ್ಳುತ್ತದೆ. ಶತ್ರುಗಳು ಮಿತ್ರರಾಗುತ್ತಾರೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕೆಲಸಗಳು ಸುಗಮವಾಗಿ ಸಾಗಲು ಸಹೋದ್ಯೋಗಿಗಳು ಸಹಕಾರ ಮಾಡುವರು. ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಲು ದೈವ ಬಲವಿದೆ. ಹೊಸ ಉದ್ಯೋಗ ಅವಕಾಶಗಳು ವಿದೇಶದಿಂದ ನಿಮ್ಮನ್ನು ಹುಡುಕಿಕೊಂಡು ಬರುವುದು. ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ. ಅಲ್ಲದೆ ಈ ಸಮಯದಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳು ಬಯಸಿದ ಕೋರ್ಸ್ಗಳನ್ನು ಮಾಡಲು ಅವಕಾಶಗಳು ಪಡೆಯುವರು. ವಿದೇಶದಲ್ಲಿ ಓದುವ ಅವಕಾಶಗಳು ಸಿಗಬಹುದು. ವಿವಿಧ ಕೋರ್ಸ್ಗಳನ್ನು ಮಾಡಲು ಪೋಷಕರ ಸಹಕಾರ ಸಿಗಲಿದೆ. ಅಲ್ಲದೆ ಓದಿನಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವುದು. ಇನ್ನು ಅವಿವಾಹಿತರು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮುನ್ನ 100 ಬಾರಿ ಯೋಚಿಸುವುದು ಅತ್ಯಗತ್ಯ. ಯಾಕೆಂದರೆ ಮೋಸ ಹೋಗುವ ಸಾಧ್ಯತೆಗಳು ಇವೆ. ನಿಮ್ಮ ಮುಗ್ಧತೆಯನ್ನು ಇತರರು ತಪ್ಪಾಗಿ ಬಳಕೆ ಮಾಡಿಕೊಳ್ಳಬಹುದು. 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ತ್ರಿಗ್ರಾಹಿ ಯೋಗ ದೈವ ಬಲವನ್ನು ಹೆಚ್ಚಿಸಲಿದೆ. ನಿಮ್ಮೆಲ್ಲ ಕಷ್ಟಗಳಿಗೆ ಮೇ ತಿಂಗಳು ಇತ್ಯರ್ಥ ಹಾಡುವಿರಿ. ಉದ್ಯೋಗದಲ್ಲಿನ ಸವಾಲುಗಳು ನಿವಾರಣೆಯಾಗುತ್ತವೆ. ಕೆಲಸದಲ್ಲಿ ಮಾಡಿದ ಪ್ರಯತ್ನಗಳು ಶುಭ ಫಲಗಳನ್ನು ನೀಡುವುದು. ಹಿಂದೆ ಮಾಡಿದ ಪ್ರಯತ್ನಗಳು ಲಾಭವನ್ನು ತಂದುಕೊಡುವುದು. ಹಣ ಸಂಪಾದನೆಗೆ ಇದ್ದ ಸವಾಲುಗಳು ಕಡಿಮೆಯಾಗುವುದು. ಶತ್ರುಗಳನ್ನು ಜಯಿಸುವ ಬಲ ಹೆಚ್ಚಾಗಲಿದೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಹೊಸ ಆಲೋಚನೆಗಳಿಗೆ ಬೆಲೆ ಸಿಗುವುದು. ನಿಮ್ಮ ಸ್ಥಾನ ಬಡ್ತಿ ಕೂಡ ಹೆಚ್ಚಾಗಲಿದೆ. ಸ್ನೇಹಿತರಲ್ಲಿ ನಿಮ್ಮವರು ಮಾತ್ರ ಸಹಕಾರಕ್ಕೆ ನಿಲ್ಲುವರು. ಯಾರನ್ನು ಕುರುಡಾಗಿ ನಂಬಬೇಡಿ. ತಾಳ್ಮೆಯಿಂದ ವರ್ತಿಸುವುದು ತುಂಬ ಮುಖ್ಯ. 3. ಧನುರಾಶಿ. ತ್ರಿಗ್ರಾಹಿ ಯೋಗ ಧನುರಾಶಿಯವರ ಬಾಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರಲಿದೆ. ಈ ರಾಶಿಯವರಿಗೆ
ಅನಿರೀಕ್ಷಿತ ಲಾಭಗಳನ್ನು ತರುತ್ತದೆ. ಈ ಸಂಚಾರದಿಂದಾಗಿ ನಿಮ್ಮ ಕೆಲಸ ಮತ್ತು ವ್ಯವಹಾರ ಪ್ರಗತಿ ಹೊಂದುವ ಸಾಧ್ಯತೆಗಳು ಉಂಟು. ಹೂಡಿಕೆಗಳು ಈಗ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತವೆ. ಅವಿವಾಹಿತರಿಗೆ ಈ ಅವಧಿಯಲ್ಲಿ ಆಸಕ್ತಿದಾಯಕ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶಗಳು ಸಿಗುತ್ತವೆ. ನಿಮ್ಮ ಪ್ರಯಾಣಗಳು ಈಗ ನಿರೀಕ್ಷಿತ ಲಾಭವನ್ನು ನೀಡುವುದು ಅಲ್ಲದೆ ಕಚೇರಿ ವಾತಾವರಣವು ತುಂಬ ಅನುಕೂಲಕರವಾಗಿರುತ್ತದೆ. ಕೆಲಸದ ಒತ್ತಡ ಕಡಿಮೆಯಾಗುವುದು. ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುವಿರಿ. ಹಿಂದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಉದ್ಭವಿಸಿದ ವಿವಿಧ ಸಮಸ್ಯೆಗಳನ್ನು ನೀವು ಪರಿಣಾಮಕಾರಿಯಾಗಿ ನಿಭಾಯಿಸಲು ಸಾಧ್ಯವಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.